ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾನುವಾರದ ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೀವಿ. ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ಸಿಎಂ ಕುರ್ಚಿಗೆ ಸಂಬಂಧಪಟ್ಟ ಬಹಳ ದೊಡ್ಡ ಡೆವಲಪ್ಮೆಂಟ್ ಅಂತೂ ಆಗ್ತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅನ್ನೋದು ಗೊತ್ತು. ಈಗ ಆಗ್ತಿರೋ ಎಲ್ಲ ಚಟುವಟಿಕೆಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಈಗ DK ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ನಿಂದ ಬುಲಾವ್. ಬ್ರೇಕಿಂಗ್ ನ್ಯೂಸ್ ಅನ್ನ ಬಿಟ್ಟು ಕೊಡ್ತಾ ಇದೆ ಈಗ ಬಂಡೆ ಬಣ. ಏನದು ಹಾಗಾದ್ರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಈ ಬ್ರೇಕಿಂಗ್ ನ್ಯೂಸ್ ಬರೋಕ್ಕಿಂತ ಮುಂಚೆನೆ ಸಿದ್ದರಾಮಯ್ಯ ಬಣಕ್ಕೆ ಒಂದು ಶಾಕ್ ಎದುರಾಯಿತು. ಅದನ್ನ ನಿಮ್ಮ ಮುಂದೆ ರಿಪೋರ್ಟ್ ಮಾಡಿದ್ದೀವಿ. ಸತೀಶ್ ಜಾರಕಿಹೊಳಿ ಅವರ ಎದುರೇ ಏನು ಹೇಳಿದ್ದಾರೆ ಸೀನಿಯರ್ ಖರ್ಗೆ ಅವರು, AICC ಅಧ್ಯಕ್ಷರು ಅದನ್ನ ನೆನಪು ಮಾಡಿಕೊಂಡು ಈಗ ಸಿಗ್ತಾ ಇರುವಂತಹ ಬುಲಾವ್ ಮತ್ತೆ ಸಂದೇಶ ಎರಡನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಓಪನ್ ಆಗಿ ಹೇಳಿದ್ರು, ಖರ್ಗೆ ಅವರ ಬಳಿ ಕರ್ನಾಟಕ ಅಧಿಕಾರ ಹಂಚಿಕೆ ವಿಚಾರನೇ ಮಾತಾಡೋಕೆ ಹೋಗಿದ್ವಿ. ಹೌದು, KPCC ಅಧ್ಯಕ್ಷ ಸ್ಥಾನ ಮತ್ತೆ CM ಕುರ್ಚಿ ವಿಚಾರದಲ್ಲೇ ಮಾತುಕತೆ ಮಾಡೋಕೆ ಬಂದಿದ್ವಿ. ಸಿದ್ದರಾಮಯ್ಯನವ್ರ ಕುರ್ಚಿ ಉಳಿಸೋದಕ್ಕೆ ಬಹಳ ದೊಡ್ಡ ಪ್ರಯತ್ನ ಆಗ್ತಾ ಇದೆ. ಅವರ ಆಪ್ತರಿಂದ ಸುಮಾರು ಜನ ಶಾಸಕರು, ಜಿಲ್ಲಾಧ್ಯಕ್ಷರು ಎಲ್ಲ ಹೋಗಿದ್ರು. ಅಧ್ಯಕ್ಷ ಕುರ್ಚಿ ಪ್ರಯತ್ನ ಕೂಡ ಸತೀಶ್ ಜಾರಕಿಹೊಳಿ ಅವರು ನಡೆಸ್ತಿದ್ದಾರೆ. ಈ ಹೊತ್ತಲ್ಲಿ ಖರ್ಗೆ ಅವರು ಹೇಳಿದ್ದು ಒಂದೇ ಮಾತು, ಸಿಂಗಲ್ ಲೈನ್ ಆನ್ಸರ್. ಏನದು? ಅಂತಿಮ ನಿರ್ಧಾರವನ್ನು ಮಾಡಿದೆ ಹೈಕಮಾಂಡ್ ಅಂತ. ಅಂದರೆ ಇಷ್ಟು ದಿನ, ಬಹಳಷ್ಟು ದಿನಗಳಿಂದ ಆಯಿತು ಮಾಡ್ತೀವಿ, ಮಾತುಕತೆ ಮಾಡ್ತೀವಿ ಅಂತ ಮಾತ್ರ ಹೇಳಿ ಕಳಿಸ್ತಾ ಇದ್ರು. ಆದರೆ ಈ ಸಲ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದಾಗಿದೆ, ಅದು ಸದ್ಯದಲ್ಲೇ ಪ್ರಕಟ ಆಗತ್ತೆ ಅನ್ನೋದನ್ನು ಹೇಳಿ ಕಳಿಸುವ ಮೂಲಕ ಶಾಕ್ ಅಂತೂ ಎದುರಾಗಿದೆ. ಯಾವ ಬಣಕ್ಕೆ ಶಾಕ್ ಅನ್ನೋ ಕುತೂಹಲ ಉಳ್ಕೊಂಡಿತ್ತು. ಯಾರೋ ಒಬ್ರಿಗೆ ಒಟ್ಟಿನಲ್ಲಿ ಶಾಕು, ದೊಡ್ಡ ನಿರ್ಧಾರವನ್ನು ಹೈಕಮಾಂಡ್ ಮಾಡಿದೆ ಅಂತ ಮುದ್ರೆ ಒತ್ತಿರೋದ್ರಿಂದ. ಈಗ ನೋಡಿ, DK ಬಣದಿಂದ ಬರ್ತಿರುವ ಬಿಗ್ ನ್ಯೂಸ್ ಏನಪ್ಪಾ ಅಂತ ಕೇಳಿದ್ರೆ, ಫೆಬ್ರವರಿ 26, 27ಕ್ಕೆ DK ಶಿವಕುಮಾರ್ ಅವ್ರಿಗೆ ಡೆಲ್ಲಿಗೆ ಕರೆಯಲಾಗಿದೆ. DK ಶಿವಕುಮಾರ್ ಅವರನ್ನ ಮತ್ತೆ ಹೈಕಮಾಂಡ್ ನಾಯಕರು ಕರೆಸ್ತಿದ್ದಾರೆ. ಮೊನ್ನೆ ಬಜೆಟ್ ಮೀಟಿಂಗು, ಅವರದ್ದೇ ಇಲಾಖೆಗೆ ಸಂಬಂಧಪಟ್ಟ ಮೀಟಿಂಗ್ ಅನ್ನ ಧಿಕ್ಕರಿಸಿ ಹೋದ್ರು. ಯಾರಿಗೂ ಗೊತ್ತಿರ್ಲಿಲ್ಲ, ಸುಮ್ಮನೆ ಅವ್ರು ಹೋಗ್ತಾರೆ ಬರ್ತಾರೆ ಪ್ರಯತ್ನ ಮಾಡ್ತಿರ್ತಾರೆ ಅಂತ ಮಾತ್ರ ಅನ್ಕೊಂಡಿದ್ರು. ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸುಳಿವೇ ಇರಲಿಲ್ಲ ಬಹುತೇಕರಿಗೆ, ರಾಜ್ಯ ನಾಯಕರಿಗೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರ ಜೊತೆ ಮೀಟಿಂಗ್ ಮಾಡ್ಕೊಂಡು ಬಂದೇ ಬಿಟ್ರು DK ಶಿವಕುಮಾರ್ ಅವರು. ಅದಾದ ಮೇಲೆ ವರಸೆನೆ ಚೇಂಜ್ ಆಯಿತು. ಈಗ ಅಸ್ಸಾಂ ಡೆವಲಪ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಆದರೆ ಇನ್ನು ಯಾರು ತಾಳ್ಮೆಯಿಂದಿರೋಕೆ ರೆಡಿ ಇಲ್ಲ. 20-25 ಶಾಸಕರು ಪಕ್ಷ ಬಿಡಬಹುದು, ರಿಸೈನ್ ಮಾಡಬಹುದು ಅನ್ನುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಪಳಿಸ್ತು ಹೈಕಮಾಂಡ್ ಅನ್ನ. ಇದೆಲ್ಲದರ ಹಿನ್ನೆಲೆಯಲ್ಲಿ ಈಗ ಬರ್ತಿರೋ ಸುದ್ದಿ ನೋಡಿ, DK ಟೀಮೇ ಕೊಡ್ತಾ ಇದೆ. 26, 27 ಕರೆದಿದ್ದಾರೆ. ಗುಡ್ ನ್ಯೂಸ್ ಬರ್ತಾ ಇದೆ ಅಂತ. ಕುಮಾರ್ ಅವ್ರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಬತ್ತೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಈ ತಿಂಗಳು ಅದೇ 3ನೇ ಡೇಟ್ ಗೊತ್ತಿಲ್ಲ, 26ನೇ ತಾರೀಕೇನೋ ಬರೆಯಲಿದ್ದಾರೆ ಅಂತ ನನಗೂ ವರ್ತಮಾನ ಬತ್ತು, ನನಗೂ ಕೂಡ ಸುದ್ದಿ ಬತ್ತು. ಇದೇ ಇದಕ್ಕೋಸ್ಕರ ನನ್ನ ರಾಮನಗರನ ಇಲ್ಲಿ ಇಲ್ಲ, ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ನಾನು 3ನೇ ಡೇಟ್ ನಾನು ಹೇಳ್ತೀನಿ, ಅದು ತಪ್ಪಾಗ್ಬಾರ್ದು. ಇನ್ನೂ ಹೇಳಿಲ್ಲ, ಅವ್ರು ಇನ್ನೂ ಎದ್ದಿಲ್ಲ ಜಪದಿಂದ. DK ಶಿವಕುಮಾರ್ ಅವ್ರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಬತ್ತೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಈ ತಿಂಗಳು ಅದೇ 3ನೇ ಡೇಟ್ ಗೊತ್ತಿಲ್ಲ, 26ನೇ ತಾರೀಕೇನೋ ಬರೆಯಲಿದ್ದಾರೆ ಅಂತ ನನಗೂ ವರ್ತಮಾನ ಬತ್ತು, ನನಗೂ ಕೂಡ ಸುದ್ದಿ ಬತ್ತು. ಇದೇ ಇದಕ್ಕೋಸ್ಕರ ನನ್ನ ರಾಮನಗರನ ಇಲ್ಲಿ ಇಲ್ಲ, ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ನಾನು 3ನೇ ಡೇಟ್ ನಾನು ಹೇಳ್ತೀನಿ, ಅದು ತಪ್ಪಾಗ್ಬಾರ್ದು. ಇನ್ನೂ ಹೇಳಿಲ್ಲ, ಅವ್ರು ಇನ್ನೂ ಎದ್ದಿಲ್ಲ ಜಪದಿಂದ. ಅಧಿಕಾರ ನೋಡಿ, ಎಲ್ಲರೂ ಕೂಡ DK ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಪಕ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಆಗಬೇಕು. ಅವರು ಸಾಕಷ್ಟು ರೀತಿಯಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೊಂದು 2 ವರ್ಷ, ಅವ್ರಿಗೂ ಕೂಡ 2.5 ವರ್ಷ ತಾವು ಬಿಟ್ಕೊಡ್ಬೇಕಂತೇಳಿ ಎಲ್ಲರೂ ಕೂಡ ಮನವಿ ಮಾಡಿದೆ. ಆದರೆ ನಾನು ಒಬ್ಬ ಅದರಲ್ಲಿ ಅವರಿಗೆ ಮನವಿಯನ್ನು ನಾನು ಕೂಡ ಮಾಡ್ತಾ ಇದ್ದೇನೆ. ಪಟ್ಟಭದ್ರ ಹಿತಾಸಕ್ತಿಗಳು ಒಂದಾಗ್ತಾ ಇದ್ರೆ ನನ್ನ ಜಾತಿ ಕೂಡ ಒಂದು ಕಾರಣ. ಕುರಿ ಕಾಯ್ತಿದ್ದ ಸಿಎಂ ಹೊಟ್ಟೆ ಕಿಚ್ಚಿದೆ. ಯಾವ ರೀತಿ ನೋಡಿ,
ಮುಖ್ಯಮಂತ್ರಿಗಳು ಭಾಳ ಗೌರವಯುತವಾದಂಥ ಮುಖ್ಯಮಂತ್ರಿಯವರು. ಯಾರ್ಯಾರು ಏನೇನು ಟ್ವೀಟ್ ಮಾಡ್ತಾರೋ ಏನೇನು ಆಗ್ತದೋ ಅದೆಲ್ಲ ನಮಗೇನು ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರ ಟ್ವೀಟ್ ಅಲ್ಲ ಅನಿಸ್ತದೆ ಅದು. ಸಿದ್ದರಾಮಯ್ಯನವ್ರ ಪರವಾಗಿ ಬೇರೆಯವ್ರು ಯಾರೋ ಟ್ವೀಟ್ ಮಾಡಿರ್ಬೇಕು. ಸಿದ್ದರಾಮಯ್ಯನವರು ಹೊಟ್ಟೆ ಕಿಚ್ಚು ಪಡ್ತಕ್ಕಂಥದ್ದೇನಿಲ್ಲ. ಸಿದ್ದರಾಮಯ್ಯನವ್ರಿಗೆ ಒಳ್ಳೆ ಅವಕಾಶವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದೆ. ಯಾವಾಗ ದೇವೇಗೌಡರು ಜನತಾದಳದವರು ಅವ್ರಿಗೆ ಹೊರಗಡೆ ದಬ್ತಕ್ಕಂಥ ಕೆಲಸ ಮಾಡಿದ್ರು ಆವಾಗ ಕಾಂಗ್ರೆಸ್ ಪಕ್ಷ ಅಪ್ಕೊಂಡು DK ಶಿವಕುಮಾರ್ ಆದಿಯಾಗಿ, ಪರಮೇಶ್ವರ್ ಆದಿಯಾಗಿ, ಸೀನಿಯರ್ಸ್ಗಳು ಖರ್ಗೆ ಸಾಹೇಬ್ರ ಆದಿಯಾಗಿ ಎಲ್ಲ ಸೀನಿಯರ್ಸ್ ಇದ್ದರೂ ಕೂಡ ಹೊರಗಡೆಯಿಂದ ಬಂದಂಥ ಸಿದ್ದರಾಮಯ್ಯವ್ರನ್ನ ತಪ್ಪಿಕೊಂಡು ಇಷ್ಟು ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕ ಮತ್ತು ಮುಖ್ಯಮಂತ್ರಿ ಎಲ್ಲ ಮಾಡಿದೆ. ಇದರಲ್ಲಿ ಬೇರೆಯವ್ರು ಹೊಟ್ಟೆ ಕಿಚ್ಚಿಬಿಡುವಂಥದ್ದು. ನಾವೆಲ್ಲ ಹೊಟ್ಟೆ ಕಿಚ್ಚಿಬಿಡೋಂಗಿದ್ರೆ ಇವ್ರು ಯಾರನ್ನು ಕರ್ಕೊತಾನಿಲ್ಲ. ಸಿದ್ದರಾಮಯ್ಯವ್ರನ್ನ ನಮ್ಮನ್ನು ಕರ್ಕೊತಿರಲ್ಲ. ನಾವೆಲ್ಲ ಸಿದ್ದರಾಮಯ್ಯವ್ರ ಜೊತೆ ಇದ್ದವರೇ, ನಮ್ಮನ್ನು ಕರ್ಕೊತಿರಲ್ಲ. ಇಲ್ಲಿ ಹೊಟ್ಟೆ ಕಿಚ್ಚಿಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಆಗಿದೆ, ಅವ್ರಿಗೆ ಅವಕಾಶ ಸಿಕ್ಕಿದೆ. ಅವ್ರಿಗೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅನುಕೂಲ ಆಗಿದೆ. ಅದರಿಂದ ಇವರು DK ಶಿವಕುಮಾರ್ ಅವರು ಕ್ಲೈಮ್ಸ್ ಮಾಡ್ತಾ ಇದ್ದಾರೆ ಅಷ್ಟೇ, ಹೊಟ್ಟೆ ಕಿಚ್ಚಲ್ಲ. ಒಂದು ರಾಜಕೀಯ ಪಕ್ಷದಲ್ಲಿ ಕ್ಲೈಮ್ ಮಾಡ್ತಕ್ಕಂಥದ್ದು ತಪ್ಪಲ್ಲ, ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡು. ಆದರೆ ನಾನು ಆಗಬೇಕು ಅಂತ ಆಸೆ ಪಡ್ತಕ್ಕಂಥದ್ದು ತಪ್ಪೇನೂ ಇಲ್ಲ. ಆದರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅದನ್ನು. ಅಂದ್ರೆ ಈ ಸಂದರ್ಭದಲ್ಲಿ ಸರ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ರೆ ಸಮಸ್ಯೆನ ಬಗೆಹರಿಸುವಂತ ಕೆಲಸ ದಿನೇ ದಿನೇ ಇದು ಗೊಂದಲ ಜಾಸ್ತಿನೇ ಆಗ್ತಾ ಹೋಗ್ತದೆ. ಅದನ್ನ ಬಣಗಳು ಜಾಸ್ತಿ ಆಗ್ತಿದೆ ಅಂತ ಹೇಳಿ ಸರ್. ಬಣ ಯಾವುದು ಇಲ್ಲ ರೀ, ಇದೆಲ್ಲ ಕಾಂಗ್ರೆಸ್ ಬಣ, ಇದು ಹೈಕಮಾಂಡ್ ಬಣ. ಇದು ಬಣ ಯಾವುದೂ ಇಲ್ಲ. ಅವ್ರವ್ರ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸ್ತಾವ್ರೆ. ಬಟ್ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಅಂತ ನಾವು ಒತ್ತಡ ಹಾಕಿದ್ದೀವಿ ಹೈಕಮಾಂಡ್ ಮೇಲೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಇಲ್ಲ ಅಂದರೆ ಮುಂದಿನ ದಿವಸದಲ್ಲಿ ಇದರ ಬೆಲೆಯನ್ನು ತೆರಬೇಕಾಗ್ತದೆ. ಈ ವಿಚಾರವಾಗಿ ಬೆಲೆಯನ್ನು ನಮ್ಮ ಪಕ್ಷ ತೆರಬೇಕಾಗ್ತದೆ. ಇವತ್ತು ಸಾಕಷ್ಟು ಕೆಲಸ ಕಾರ್ಯ ಮಾಡ್ತಾ ಇದ್ದೀವಿ ಮತ್ತು ಸಾಕಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಬಡವ್ರಿಗೆ ಆಸರೆಯಾಗಿ ನಮ್ಮ ಪಕ್ಷ ನಿಂತಿದೆ. ಆದರೆ ಈ ವಿಚಾರದಲ್ಲಿ ನಮ್ಗೆ ಯಾಕೋ ಸ್ವಲ್ಪ ಇರುಸು ಮುರುಸು ಆಗ್ತದೆ ಎಲ್ಲ ಕಡೆ. ಅದನ್ನು ತಪ್ಪಿಸ್ಬೇಕು ಅಂತೇಳಿ ಹೈಕಮಾಂಡ್ ಮೇಲೆ ನಾವು ಕೂಡ ಒತ್ತಡ ಹಾಕಿದ್ದೀವಿ. ಸರ್ ನಿನ್ನೆ ದೆಹಲಿಗೆ ಹೋಗಿದ್ದಾರೆ ಸರ್ ರಾಜಣ್ಣ ಮತ್ತೆ ಜಾರಕಿಹೊಳಿ. ಸಾಕಷ್ಟು ಜನ ಹೈಕಮಾಂಡ್ ನಾಯಕರನ್ನ ಟೈಮ್ ಕೂಡ ಕೇಳಿದ್ದಾರೆ ಅಂತ ಹೇಳಿದ್ದಾರೆ. ಒಂದ್ ಕಡೆ DK ಶಿವಕುಮಾರ್ ಪದೇ ಪದೇ ದೆಹಲಿಗೆ ಹೋಗುವಂಥದ್ದು, ಅವ್ರು ಹೋಗಿ ಬಂದಾಗ ತಕ್ಷಣ ಸಿದ್ದರಾಮಯ್ಯನ ಬೆಂಬಲಿಗರು ಹೋಗುವಂಥದ್ದು. ಯಾರು ಸಿದ್ದರಾಮಯ್ಯನವ್ರ ಬೆಂಬಲಿಗರು? ಯಾರು? KN ರಾಜಣ್ಣ ಆಗಿರ್ಬೋದು, ಜಾರಕಿಹೊಳಿ ಅವರಾಗಿರ್ಬೋದು. ರಾಜಣ್ಣ ಅವರದ್ದು ಸಿದ್ದರಾಮಯ್ಯನವ್ರ ಬೆಂಬಲಿಗರು ಇರ್ಬೋದು. ಬಟ್ ಜಾರಕಿಹೊಳಿ ಅವರು ಆ ಥರ ಏನಿಲ್ಲ. ಜಾರಕಿಹೊಳಿ ಎಲ್ರಿಗೂ ಕೂಡ ಅವರ ಅಭಿಪ್ರಾಯಗಳನ್ನ ಮತ್ತು ಅವರ ಸಪೋರ್ಟ್ನ ಸೂಚನೆಯನ್ನು ಮಾಡಿದ್ದಾರೆ. ಬಟ್ ಅವ್ರು ಎಂತ ಹೋಗೋರು ಅಂತ ಗೊತ್ತಿಲ್ಲ ನಮಗೆ. ಈಗ PWD ಮಿನಿಸ್ಟ್ರು ರಸ್ತೆ ವಿಚಾರವಾಗಿ ಏನಾದ್ರು ಗಡ್ಕರಿ ಅವ್ರನ್ನೇನಾರು ಭೇಟಿ ಮಾಡೋಕ್ಕೆ ಹೋಗಿರ್ಬೇಕು ರಾಜಣ್ಣ ಅವರು, ಇವರು ಯಾರೋ ಜಾರಕಿಹೊಳಿ ಅವರು. DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು. ಆಮೇಲೆ ಅಸ್ಸಾಂನ ಉಸ್ತುವಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಅಸ್ಸಾಂ ಚುನಾವಣೆ ತಯಾರಿ ಮಾಡಲಿಕ್ಕೂ ಕೂಡ ಹೋಗ್ಬೋದು. DK ಶಿವಕುಮಾರ್ ಅವರು ಹೋಗವ್ರೆ ಅಂತ ಇವ್ರು ಹೋಗವ್ರೆ ಅಂತೇಳಿ ನಿಮ್ಮ ಮಾಧ್ಯಮದವರ ಕಲ್ಪನೆ ಅದಷ್ಟೇ. DK ಶಿವಕುಮಾರ್ ಅವರು ಹೋಗಿರೋದಕ್ಕೆ ಜಾರಕಿಹೊಳಿ ರಾಜಣ್ಣ ಅವ್ರು ಹೋಗವ್ರೆ ಅಂತ. ರಾಜಣ್ಣ ಅವ್ರಿಗೆ ಬೇರೆ ಏನೇನೋ ಕೆಲಸ ಇರಬೇಕು. ಅವ್ರ ಹಿಂದೆ ಅವ್ರ ಮಗ ಒಬ್ಬರು ಸುಮಾರು ಜನ BJP ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ರು. ಅಮಿತ್ ಶಾ ಭೇಟಿ ಮಾಡಿದರು, ಎಲ್ಲರೂ ಭೇಟಿ ಮಾಡಿದ್ರು. ರಾಜಣ್ಣ ಅವರ ಮಗ ಹೋಗಿ ಭೇಟಿ ಮಾಡ್ತಾರೆ. ಅವರು ಒಂದು ರಾಜಣ್ಣ ಅವರು ಕಾಂಗ್ರೆಸ್ ಅವ್ರನ್ನ ಭೇಟಿ ಮಾಡ್ತಾರೆ, ಅವ್ರ ಮಗ ಹೋಗಿ BJP ಅವ್ರನ್ನ ಭೇಟಿ ಮಾಡ್ತಾರೆ. ಹಿಂಗೆ ಭೇಟಿಗಳು ನಡೀತಾ ಇರ್ತವೆ. ಸೊ ಬಗೆಹರಿಸೋಂಥ ಪ್ರಯತ್ನ ಮಾಡಿ ಗೊಂದಲ ಅಂತ ಹೇಳಿದ್ದೀವಿ. ಖಂಡಿತ ಬೇಗ ಇತ್ಯರ್ಥ ಮಾಡುತ್ತೆ ಅಂತ ಹೇಳಿದ್ದಾರೆ. ಯಾವಾಗ ನಿರೀಕ್ಷೆ ಮಾಡ್ಬೋದು ಅಂತ ಏನು ಅವ್ರು ಹೇಳೋ ಪ್ರಕಾರ ಫಸ್ಟ್ ಟೈಮ್ ಹೇಳಿದ್ದಾರೆ. ನಾವು ಒಂದು ಕನ್ಕ್ಲೂಷನ್ ಬಂದಿದ್ದೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಅಂತ ಹೇಳಲಿಕ್ಕಾಗಲ್ಲ, ಆದಷ್ಟು ಬೇಗ ಅಂತ ಹೇಳಿದ್ದಾರೆ ಅಷ್ಟೇ. ಬಜೆಟ್ ಆದ್ಮೇಲೆ ಏನಾದರೂ ನಿರೀಕ್ಷೆ ಗೊಂದಲ ಆಗಬಾರ್ದು. ಪದೇ ಪದೇ ಆಗುವಂಥ ಹೇಳಿಕೆಗಳು, ಅಧಿಕಾರದ ಗೊಂದಲ ಇವೆಲ್ಲ ಆಗಬಾರ್ದು. ಇದಕ್ಕೆ ಪೂರ್ಣ ವಿರಾಮ ಹಾಕಬೇಕು ಅನ್ನೋದು ಕಾರ್ಯಕರ್ತರು, ಶಾಸಕರು, ಮಂತ್ರಿಗಳು, ಎಂಟೈರ್ ಪಾರ್ಟಿ ಅದ್ರ ಬಗ್ಗೆ ಕಾದು ನೋಡ್ತಾ ಇದೆ. ಇನ್ನು ವಿಳಂಬ ಮಾಡದೆ ಬೇಗ ಮುಗಿದ್ರೆ ಒಳ್ಳೆಯದು. ಹೇಳ್ತಾ ಇದ್ದಾರೆ. ಹಾಗಾದರೆ ಸತೀಶ್ ಜಾರಕಿಹೊಳಿ ಅವರು ಕೇಳಿಸ್ಕೊಂಡ ಸುದ್ದಿ ನಿರ್ಧಾರ ಆಗಿದೆ ಅಂತ. DK ಶಿವಕುಮಾರ್ ಅವರು ಬಣ ಹೇಳ್ತಾ ಇರೋದು ಕರೆದಿದ್ದಾರೆ ಅಂತ. ಸೊ ಕಡೆಗೂ ಪ್ರಯತ್ನ ಫಲ ಕೊಡ್ತಾ, ಪ್ರಾರ್ಥನೆ ಫಲಿಸ್ತಾ ಅನ್ನುವ ಕುತೂಹಲಕಾರಿ ಪ್ರಶ್ನೆ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದು ತಲುಪಿದೆ. ಇನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. 140 ಶಾಸಕರು ಬಯಸ್ತಿದ್ದಾರೆ ಬದಲಾವಣೆಯನ್ನು ಅನ್ನುವ ಬಿಗ್ ಬಾಂಬನ್ನು DK ಆಪ್ತರು ಹಾಕಿದ್ದಾರೆ. 80-90 ಅಲ್ಲ, ಈಗ ಬದಲಾವಣೆ ಎಲ್ಲರೂ ಬಯಸ್ತಿದ್ದಾರೆ. ಅವರಿಗೆ ಎಲ್ಲವೂ ಸಿಕ್ಕಾಗಿದೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರಿಗೆ. ಇನ್ನು ಅಂಟ್ಕೊಂಡು ಕೂರೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ಈಗ ಓಪನ್ ಆಗಿ ಹೇಳ್ತಾ ಇದ್ದಾರೆ. DK ಸುರೇಶ್ ಅವ್ರು ಹೇಳಿದ್ರಲ್ಲ ಅವತ್ತು, ಇಷ್ಟು ದಿನ ಲೇಟ್ ಆಗಿ ಹೋಗಿದೆ, ಈಗಾದರೂ ಬಿಟ್ಕೊಡ್ತಾರೆ ಅಂದ್ಕೊಂಡಿದ್ದೀವಿ ಅಂತೆಲ್ಲ ಹೇಳಿದರು. ಮತ್ತು ಎರಡರೊಳಗೊಂದು ತೀರ್ಮಾನ ಮಾಡಲಿ ಹೈಕಮಾಂಡ್ ಅಂತಲೂ ಹೇಳಿದ್ದಾಯಿತು DK ಆಪ್ತರು. ಈಗ ಎಲ್ಲರೂ ಬಯಸ್ತಿದ್ದಾರೆ, ಬಿಟ್ಟು ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಇದೆಲ್ಲದರ ನಡುವೆನೇ ಸಿದ್ದರಾಮಯ್ಯನವರು ನಿನ್ನೆ ವಿಚಿತ್ರವಾಗಿ ಎಂದು ಕಂಡರಿಯದ ಭಾಷೆಯಲ್ಲೆಲ್ಲ ಮಾತಾಡಿತಲ್ವಾ, ಟ್ವೀಟ್ ಮಾಡಿಕೊಂಡು
ನಾನು ಕುರುಬ ಅಂತ, ಕುರಿಕಾಯೋನ್ CM ಆದೆ ಅಂತ, ಇಷ್ಟೆಲ್ಲ ಬಾರಿ ಬಜೆಟ್ ಮಂಡಿಸಿ ಆರ್ಥಿಕ ತಜ್ಞನಂತೆ ಬೆಳೆದೆ ಅಂತ ಟಾರ್ಗೆಟ್ ಮಾಡಲಾಗ್ತಿದೆ. ಪಟ್ಟಭದ್ರರ ಕಣ್ಣು ಕೆಂಪಾಗಿದೆ, ನನ್ನನ್ನು ಇಳಿಸೋಕೆ ನೋಡ್ತಿದ್ದಾರೆ, ನನ್ನನ್ನು ಮುಗಿಸ್ಬಿಟ್ರೆ ಅವ್ರ ದಾರಿ ಕ್ಲಿಯರ್ ಅಂತ ನೋಡ್ತಿದ್ದಾರೆ, ನಾನು ಹೇಡಿಯಲ್ಲ ಓಡ್ ಹೋಗಲ್ಲ ಅಂತೆಲ್ಲ ಟ್ವೀಟ್ ಮಾಡ್ಕೊಂಡ್ರು. ಯಾವತ್ತೂ ಈ ಥರ ಮಾತಾಡಿದ್ದೇ ನೋಡಿಲ್ಲ. ಇಷ್ಟು ವೀಕ್ ಆಗ್ತಾರ ಸಿದ್ದರಾಮಯ್ಯನವರು ಅನ್ನೋ ಥರ ಆಶ್ಚರ್ಯ ಆಗೋಯ್ತು. ಸೊ ಅವ್ರಿಗೇನೋ ಒಂದು ದೊಡ್ಡ ಸುಳಿವು ಸಿಕ್ಕಿದೆ, ಅವ್ರ ವಿರುದ್ಧ ಏನೋ ನಡೀತಿದೆ ಅನ್ನೋ ಸ್ಪಷ್ಟವಾದ ಸಂದೇಶ ಸಿಕ್ಕಿದೆ ಅಂತಾನೆ ಚರ್ಚೆ ಆಯಿತು. ಅದ್ರ ಬೆನ್ನಲ್ಲೇ ಡೇಟನ್ನು ಅನೌನ್ಸ್ ಮಾಡಿದ DK ಬಣ. ಸೊ 26ನೇ ತಾರೀಕೆ CM ಆಗ್ತಾರೆ ಅಂತ ಅಲ್ಲ, 26, 27ಕ್ಕೆ DKಗೆ ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ಮಾರ್ಚ್ ಫಸ್ಟ್ ವೀಕಲ್ಲಿ ಬಜೆಟ್ ಇರೋದು. ಬಜೆಟ್ ಆಗ್ತಿದ್ದಂಗೆ ಸಿದ್ದರಾಮಯ್ಯನವರು ಬೀಳ್ಕೊಡುಗೆಯನ್ನ ಸ್ವೀಕರಿಸಲೇಬೇಕಾಗತ್ತೆ ಅನ್ನೋದು DK ಬಣ ಹೇಳ್ತಿರುವಂಥ ಅಂತಿಮವಾದಂಥ ಒಂದು ಕ್ಲೈಮ್ಯಾಕ್ಸ್ ಸ್ಟೇಟ್ಮೆಂಟ್. ಇನ್ನು ಸಿದ್ದರಾಮಯ್ಯನವರ ಈ ಜಾತಿ ಶೀಲ್ಡ್ಗೆ ನೋಡಿ ಹೆಂಗ್ ಖಡಕ್ ರಿಯಾಕ್ಷನ್ ಬಂದಿದೆ. ಪ್ರಿಯಾಂಕ್ ಖರ್ಗೆ ಅವ್ರು ಏನು ಹೇಳಿದ್ದಾರೆ, ಸಿದ್ದರಾಮಯ್ಯನವ್ರು ಆ ಥರ ಹೇಳೋದ್ರಲ್ಲಿ ಏನು ಅರ್ಥ ಇಲ್ಲ. ಅವ್ರಿಗೆ ಬೆಂಬಲ ಸಿಗದೇ ಇದ್ದಿದ್ರೆ, ಎಲ್ಲರೂ ಅವರನ್ನು ಬೆಂಬಲಿಸದೇ ಇದ್ದಿದ್ರೆ, ಇಷ್ಟು ಸಲ ಮುಖ್ಯಮಂತ್ರಿಯಾಗಿ ಬಗೆ ಬಗೆಯ ಭಾಗ್ಯಗಳನ್ನು ಕೊಟ್ಟು, ಅನ್ನಭಾಗ್ಯ, ಈಗ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟು ಅವರ ಸಮುದಾಯಕ್ಕೆಲ್ಲ ಒಳ್ಳೇದು ಮಾಡಿ ಇಷ್ಟೆಲ್ಲ ಕೆಲಸ ಮಾಡೋಕ್ಕಾಗ್ತಿತ್ತ ಸಿದ್ದರಾಮಯ್ಯನವರು? ಎಲ್ಲರೂ ಬೆಂಬಲ ಸಿಕ್ಕಿದ್ದಕ್ಕೆ ಅಲ್ವಾ? ಈ ಕಡೆ ಶ್ರೀ ಬಾಲಕೃಷ್ಣ ಅವ್ರೇನು ಹೇಳಿದ್ದಾರೆ, ದಲಿತ ಸಮುದಾಯದ ಎಷ್ಟೊಂದು ಜನ ಇದ್ದಾರೆ, ಖರ್ಗೆ ಅವರು ಇರ್ಬೋದು, ಪರಮೇಶ್ವರ್ ಅವರು ಇರ್ಬೋದು, ಬೇರೆ ಬೇರೆ ನಾಯಕರಿದ್ದಾರೆ. ಎಲ್ಲದರ ನಡುವೆ ಕುರುಬ ಸಮುದಾಯದವರು ಇನ್ನೊಬ್ರು ಯಾವುದು ಅಂತಲ್ಲ, ಸಿದ್ದರಾಮಯ್ಯನವ್ರಿಗೆ ಸಿಕ್ಕಿದಿಲ್ಲ, ಆ ಸಮುದಾಯದವರು ಎಷ್ಟು ಜನ ಇದ್ದಾರೆ. ಅದ್ರ ನಡುವೆ ಸಿದ್ದರಾಮಯ್ಯನವ್ರಿಗೆ ಇಷ್ಟೆಲ್ಲ ಚಾನ್ಸ್ ಸಿಕ್ಕಿ ಇಷ್ಟೆಲ್ಲ ಕೆಲಸ ಮಾಡೋಕೆ ಸುಮ್ಮನೆ ಆಗ್ತಿತ್ತಾ? ಪಕ್ಷದ ಆಶೀರ್ವಾದ, ಪಕ್ಷದ ಬಲ, ಎಲ್ಲರ ಬಲ ಸಿಕ್ಕಿದ್ದಕ್ಕೆ ತಾನೆ. ಸೊ ತನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಹೇಳೋದ್ರಲ್ಲಿ ಅರ್ಥವೇ ಇಲ್ಲ. ಅವ್ರಿಗೆ ಎಲ್ಲವೂ ಸಿಕ್ಕಿದೆ ಅಂತ ಅತ್ಯಂತ ತೀಕ್ಷ್ಣವಾಗಿ ದಾಳಿಯನ್ನು ನಡೆಸಿರೋದು. ಸೊ ಕಾಂಗ್ರೆಸ್ನಲ್ಲಿ ಈಗ ಅನಿವಾರ್ಯ ಅನ್ನೋ ಸ್ಥಿತಿ ಬಂದಿದೆ. ಸಿದ್ದರಾಮಯ್ಯನವರು ಈಗ ಅನಿವಾರ್ಯವಾಗಿ ಅವರ ಆಪ್ತರನ್ನು ಒಪ್ಪಿಸಬೇಕಾಗಿದೆ. ಈಗ ಅವ್ರಿಗೆ ಹೆಂಗೆ ಇಕ್ಕಟ್ಟಂದ್ರೆ, ಅವ್ರು ಒಪ್ಕೊಂಡ್ರು ಆಪ್ತರು ಬಿಡ್ತಿಲ್ಲ, ಈಗ ಆಪ್ತರನ್ನು ಒಪ್ಪಿಸಲೇಬೇಕಾದಂಥ ಸಂದಿಗ್ಧತೆಗೆ ಸಿಕ್ಕಾಕೊಂಡಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಈಗ ಬದಲಾವಣೆ ಅನಿವಾರ್ಯ ಮತ್ತು ಅದು ಶತಸಿದ್ಧ ಅನ್ನೋ ಸಂದೇಶ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.